ಇದು ಹಿನ್ನೆಲೆ ಏನು ಅಂತ ನಿಮಗೆ ಗೊತ್ತಿದ್ದು ತಿಳ್ಸಕ್ಕೆ ನೋಡಿ ಸರ್, ಈಗ ರಾಜಣ್ಣ ಅವರು ಸಹಕಾರಿ ವಲಯದಲ್ಲಿ ದೊಡ್ಡ ಹೆಸರು ಮಾಡಿರುವಂಥವ್ರು, ಸಹಕಾರಿ ಮಂತ್ರಿಗಳಾಗಿದ್ದಂಥವ್ರು. ಕೇಂದ್ರದಲ್ಲಿ ಅಮಿತ್ ಶಾ ಜಿಯವರು ಇವತ್ತು ಹೊಸದಾಗಿ ಆಗಿರ್ತಕ್ಕಂಥ ಸಹಕಾರಿ ಖಾತೆಯಲ್ಲಿ ಅವರು ಮಂತ್ರಿ ಇದ್ದಾರೆ. ಇವರು ಸಹಜವಾಗಿ ಭೇಟಿ ಮಾಡಿರ್ತಾರೆ. ಪ್ರತ್ಯೇಕವಾಗಿ ಅರ್ಧ ಗಂಟೆ ಮಾತನಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅಲ್ಲ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಇವರು ಮಾತಾಡಿರ್ಬೋದು ಅಥವಾ ಅವರು ಮಾತಾಡಿರ್ಬೋದು. ಅದು ನಾನು ಅದರಲ್ಲಿ ಏನು ಮಾಹಿತಿ ಇಲ್ಲ ಅಥವಾ ಅದರ ಬಗ್ಗೆ ನನಗೆ ಅರಿವಿಲ್ಲದೆ ಇರೋದ್ರಿಂದ ಅದು ನನಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಹೇಳಬೇಕಾಗುತ್ತೆ. ಮಧುಗಿರಿ ಹೋರಾಟ ಮಾಡ್ತಿರಲ್ಲ ಸರ್, ರಾಜ್ಯದ ನಾಯಕರು ನಾಯಕರು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ನಮ್ಮೇನು ಅಧ್ಯಕ್ಷ ರಾಜ್ಯಾಧ್ಯಕ್ಷರು, ಇವರು ಕೂಡ ಎಲ್ಲರಿಗೂ ಸಮಯ ಕೊಡ್ತಿದ್ದಾರೆ. ಚಲವಾಗಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಮಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲರಿಗೂ ಆಯಾ ಭಾಗಕ್ಕೆ ಮುಖಂಡರುಗಳನ್ನ ಜೋಡಿಸ್ತಾ ಇದ್ದಾರೆ. ಅದರ ಪ್ರಕಾರದಲ್ಲಿ ತಮಗೆ ಸದ್ಯದಲ್ಲೇ ಮಾಹಿತಿ ಕೊಟ್ಟು ನಾವು ಹೋರಾಟದ ಸೂಚನೆಯನ್ನು